ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಜಗ್ಗೇಶ್ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ಭಾರಿ ವಿವಾದಕ್ಕೆ ಸಿಲುಕಾಕೊಂಡಿದೆ ಅಂತಲೇ ಹೇಳ್ಬೋದು. ಜಗ್ಗೇಶ್ ಅವರು ಕೊಟ್ಟಿರುವಂಥ ಹೇಳಿಕೆ ಆದರೂ ಏನು, ಹಾಗಾದರೆ ಈ ಹುಲಿ ಉಗ್ರು ಮತ್ತೆ ಸೌಂಡ್ ಮಾಡ್ತಾ ಇರೋದಾದರೂ ಯಾಕೆ? ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಹೋಗೋಣ. ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು, ಹಾಗೂ ನಿಮ್ಮ ಪ್ರಶ್ನೆಗಳು ಏನಾರಿದ್ದರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಈಗ ಮೇನು ವಿಚಾರಕ್ಕೆ ಹೋಗ್ಬಿಡೋಣ. ಈ ಹುಲಿ ಉಗ್ರು ಮ್ಯಾಟ್ರು ಯಾವ ಮಟ್ಟಕ್ಕೆ ಸದ್ದು ಮಾಡಿತ್ತು, ಬಿಗ್ ಬಾಸ್ಗೆ ಯಾವ ಮಟ್ಟಕ್ಕೆ TRP ತಂದು ಕೊಟ್ಟಿತ್ತು, ಬಿಗ್ ಬಾಸ್ಗೆ ಯಾವ ಮಟ್ಟಕ್ಕೆ ಪ್ರಮೋಷನ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಸ್ಪರ್ಧಿಸುವಂಥ ಟೈಮ್ನಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಒಂದು ಪ್ರಸಂಗ ಬಂದಿತ್ತು. ಆ ಪ್ರಸಂಗದಿಂದ ಬಿಗ್ ಬಾಸ್ಗೆ ಒಂದಿಷ್ಟು ಪ್ರಮೋಷನ್ ಅಂತಲೇ ಆಗಿತ್ತು ಅಂತಲೇ ಹೇಳ್ಬೋದು. ಅದು ಸಿಗಾಕೊಂಡಿದ್ದು ಯಾವ ಕಂಟೆಸ್ಟೆಂಟು ಅಂದರೆ ವರ್ತೂರ್ ಸಂತೋಷ್ ಅವರು. ಇದು ನಿಮಗೂ ಗೊತ್ತಿರುವಂಥ ವಿಚಾರವೇ. ಇದು ದೊಡ್ಡ ದೊಡ್ಡ ನಟರವರೆಗೂ ಹೋಗಿತ್ತು. ದೊಡ್ಡ ದೊಡ್ಡ ರಾಜಕಾರಣಿ ಮಕ್ಕಳುಗಳು ಸಹಿತ ಈ ವಿಚಾರದಲ್ಲಿ ಸಿಲುಕಾಕೊಂಡಿದ್ರು. ಇದ್ದಕ್ಕಿಲ್ದಲೇ ಗೊತ್ತಿಲ್ಲ ಆ ವಿಚಾರ ತಣ್ಣಗಾಯಿತು. ಅದರಲ್ಲಿ ಒಬ್ಬ ದೊಡ್ಡ ನಟರು ಒಬ್ಬರು ಸಿಗಾಕೊಂಡಿದ್ರು ಆ ವಿಚಾರದಲ್ಲಿ. ಯಾರು ಅಂದರೆ ನಟ ಜಗ್ಗೇಶ್ ಅವರು ಸಹಿತ ಸಿಗಾಕೊಂಡಿದ್ರು. ಆ ಸಮಯದಲ್ಲಿ ನಾನು ಜಗ್ಗೇಶ್ ಅವರ ಪರವಾಗಿ ಸಹಿತ ನಾನು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೆ. ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ನೋಡಿ, ಯೂಟ್ಯೂಬ್ನಲ್ಲೂ ಲಭ್ಯವಿದೆ. ಈಗ ಜಗ್ಗೇಶ್ ಅವರು ಕೊಟ್ಟಿರುವಂಥ ಹೇಳಿಕೆ ಸಮರ್ಥಿಸಿಕೊಳ್ಳುವಂಥ ಹೇಳಿಕೆಯಲ್ಲ. ಹಾಗಾದರೆ ಜಗ್ಗೇಶ್ ಅವರು ಕೊಟ್ಟಿರುವಂಥ ಹೇಳಿಕೆ ಯಾದರೂ ಏನು ಅಂತ ಒಂದು ಸಣ್ಣ ಬೈಟ್ ಹಾಕ್ತೀನಿ, ನೋಡ್ಕೊಂಬನ್ನಿ. ನೋಡ್ರಿ, ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನೇ ಅಂತ ಹುಲಿ ಉಗುರು ಕೊಟ್ಟರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕ್ಕೊಂಡು ಅದೇನೋ ಆಗಿ ಯಾವುದೋ ಟಿವಿಲಿ ತಗಲಾಕೊಬಿಟ್ಟವನೆ. ನೋಡ್ರಿ, ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದರೆ, ಜಗ್ಗೇಶ್ ಅವರು ಹೀಗೆ ಕಿತ್ತೋದ ನನ್ನ ಮಗ ಅಂತ ಕೊಟ್ಟಿರುವಂಥ ಹೇಳಿಕೆ ಎಷ್ಟು ಸರಿ? ನಿಮಗೆ ಅದು ಸರಿ ಅನ್ನಿಸ್ತಾ ಇದೆಯಾ? ಆಲೋಚನೆ ಮಾಡಿ ಹೇಳಿ. ನನಗೆ ಜಗ್ಗೇಶ್ ಅವರ ಬಗ್ಗೆ ಬಹಳ ಪ್ರೀತಿ ಇದೆ, ಬಹಳ ಗೌರವ ಇದೆ. ಯಾಕೆಂದರೆ ಕನ್ನಡ ಸಿನಿಮಾ ಬಗ್ಗೆ ಬಹಳ ಗೌರವವನ್ನು ಇಟ್ಕೊಂಡಿದ್ದಾರೆ, ಕನ್ನಡ ಸಿನಿಮಾದ ಬಗ್ಗೆ ಭಾರಿ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಎಲ್ಲರನ್ನೂ ಒಂದುಗೂಡಿಸುವಂಥ ಮನೋಭಾವ ಇರುವಂಥ ವ್ಯಕ್ತಿ ಕನ್ನಡದಲ್ಲಿ ಈಗ ಪ್ರೆಸೆಂಟ್ನಲ್ಲಿ ಇರುವಂಥ ನಟ ಯಾರು ಅಂದರೆ ಜಗ್ಗೇಶ್ ಅವರು ಮಾತ್ರ. ಇದು ವಾಸ್ತವ ಸತ್ಯ. ಆದರೆ ಈ ವಿಚಾರವನ್ನು ನಾವು ಸಮರ್ಥಿಸಿಕೊಳ್ಳುವಂತೆ ಇಲ್ಲ. ಕಿತ್ತೋದ ನನ್ನ ಮಗ ಟಿವಿಯಲ್ಲಿ ಸಿಗಾಕೊಂಡಿದ್ದಾನೆ, ಒಬ್ಬ ಯಾರೋ ಸಿಗಾಕೊಂಡ ಅಂತ ಒಂದು ಹೇಳಿಕೆ ಕೊಟ್ಟಿದ್ದೀರಲ್ಲ ಜಗ್ಗೇಶ್ ಅವರೇ, ಯಾವ ರೀತಿ ಸಮರ್ಥಿಸಿಕೊಳ್ಳುವುದು ನೀವೇ ಹೇಳಿ. ಜನರು ಅದರಲ್ಲೂ ಕರ್ನಾಟಕದ ಜನರು ಯಾವ ಒಬ್ಬ ವ್ಯಕ್ತಿಗೂ ಸುಮ್ಮನೆ ಏಕಾಏಕಿ ಪ್ರೀತಿಯನ್ನು ಕೊಡೋದಿಲ್ಲ. ವರ್ತೂರ್ ಸಂತೋಷ್ ಅವರ ಮುಗ್ಧತೆಯನ್ನು ನೋಡಿ, ಬಿಗ್ ಬಾಸ್ನಲ್ಲಿ ವರ್ತೂರ್ ಸಂತೋಷ್ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ನೋಡಿ ಅವರಿಗೆ ಜನರು ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ಅದು ನಿಮಗೆ ತಿಳಿದಲ್ಲೇ ಹೇಳಿಕೆ ಕೊಟ್ಟರೋ, ಮಾತಿನ ಬರದಲ್ಲಿ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ. ಜಗ್ಗೇಶ್ ಅವರ ಇದೊಂದು ಹೇಳಿಕೆ ಮಾತ್ರ ವಿವಾದಕ್ಕೆ ಸಿಲುಕಾಕೊಂಡಿದ್ದೀರಿ. ಯಾವುದೋ ಒಂದು ಪ್ಯಾನ್ ಇಂಡಿಯಾ ಸಂಬಂಧಪಟ್ಟಂಗೆ ಮಾತಾಡಿರೋ ಹಳೆ ವಿವಾದ, ಅದು ಸಹಿತ ಸಿಗಾಕೊಂಡಿದ್ರು. ನಾನು ಈಗಲೇ ಹೇಳ್ತೀನಿ, ನನಗೆ ಜಗ್ಗೇಶ್ ಅವರ ಬಗ್ಗೆ ಯಾವುದೇ ವೈಯಕ್ತಿಕ ದ್ವೇಷನೂ ಇಲ್ಲ. ಅವ್ರ ಪರವಾಗಿ ಈಗಲೂ ಹೇಳ್ತೀನಿ, ಅವ್ರ ಪರವಾಗಿ ಒಂದು ವಿಡಿಯೋ ಸಹಿತ ಬಿಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕು ಇದೆ, ನೋಡ್ಕೋಬೋದು ಅದನ್ನ. ಆದರೆ ಈ ವಿಚಾರವನ್ನು ಇವ್ರು ಕೊಟ್ಟಿರೋಂಥ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವಂತಿಲ್ಲ, ಯಾರು ಸಹಿತ ಸಮರ್ಥಿಸಿಕೊಳ್ಳುವಂತಿಲ್ಲ. ಈ ವಿಡಿಯೋದಲ್ಲಿ ಏನಾದ್ರು ಒಂದು ಹೊಸ ವಿಚಾರ ತಿಳ್ಕೊಂಡಿದ್ದೀರಾ ಅಂದರೆ, ಇನ್ಫಾರ್ಮೇಷನ್ ಆಗಿತ್ತು ಅಂದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಇಲ್ಲ ಅಂದರೂ ಪರವಾಗಿಲ್ಲ, ಅಭಿಪ್ರಾಯ ತಿಳಿಸಿ. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು, ಹಾಗೂ ನಿಮ್ಮ ಪ್ರಶ್ನೆಗಳು ಏನಾರಿದ್ದರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನವೀನ ಜೀವನ.